ಹಾ ಬಂದೆ ನೋಡ್ರಿ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಇವಾಗ. ನಾನು ಇವನು ಒಂದು ಚಾಲೆಂಜ್ ಮಾಡಿದೆ ನೋಡಿ ಗಾಯ್ಸ್, ಅಲ್ಲಿ ನಮ್ಮ ಫ್ರೆಂಡ್ ಅಲ್ಲೋರ್ಗ ಹೆಂಗ್ ಚಡ್ಡಿ ಜಾಂಗಿನ್ಸ್ ಈಗ 10 ರೂಪಾಯಿ ಸಲಕ್ಕೆ ಯೋಚನೆ ಮಾಡಕತ್ತ ನೋಡ್ರಿ. ಬರೀ ಫೋನ್ ಐಸ್ ಕೊಡ್ಸ್ಲಕ್ ನಮ್ಗೆ 10 ರೂಪಾಯಿದು. ಹಲೋ ನಮಸ್ಕಾರ ಸೌಕರ್ ಮಂದಿ. ಇವತ್ತು ನಾವು ಎಲ್ಲ ನಮ್ಮ ದೋಸ್ತ್ ನಾವ ಎಲ್ಗೋ ಹೋಗ್ಬೇಕಂತ ಪ್ಲಾನ್ ಹಾಕಿದ್ವಿ. ಎಲ್ಗೂ ಇಲ್ಲ, ಸುಮ್ ಕ್ಯಾಶುಯಲ್ ಆಗಿ ತಿರ್ಗಾಡ್ಕೋಣ ಅಂತ ಎಲ್ಗೋ ಹೊಂಟಿವಿ. ಬರ್ರಿ ಎಲ್ಗೋ ಹೋಗೋಣ ತೋರಿಸ್ತೀವಿ. ಇದು ನೋಡ್ರಿ, ಇದು ಯಲಹಂಕ ನ್ಯೂ ಟೌನ್. ಆಲ್ಮೋಸ್ಟ್ ಇಲ್ಲಿ ಯಾವಾಗ್ಲೂ ಟ್ರಾಫಿಕ್ ಅಂತ ಇದ್ದೇ ಇರುತ್ತೆ ಇಲ್ಲಿ. ಇವಾಗ ನಮ್ ದೋಸ್ತ ರಿಫರ್ ಮಾಡಿ ಅವ್ನಿಗೆ ಕರ್ಸ್ಕೋಬೇಕು. ಅಲ್ಲಿಂದ ಏನಕ್ಕೆ ಹಿಂಗ್ ನಡ್ಕೊಂಡ್ ಹೋಗಿ ಅಂತಂದ್ರೆ ನೋಡ್ರಿ ಎಷ್ಟೊಂದು ಟ್ರಾಫಿಕ್, ಕಡಿಮೆ ಟ್ರಾಫಿಕ್. ಆಲ್ಮೋಸ್ಟ್ ಇದು ಯಲಹಂಕ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಇದೆ ನೋಡ್ರಿ, ಇಲ್ಲೇ ಇರೋದು. ಫಾರ್ಮಲ್ ಇದ್ದ ಈ ತರ ರೆಡಿ ಆಗಿ ಈ ತರ ಡ್ರೆಸ್ ಚೇಂಜ್ ಮಾಡಿ ನೋಡ್ರಿ. ಇವಾಗ ಎಲ್ಲಿಗೆ ಹೋಗ್ಬೇಕಂತ ನಾವು ಎಲ್ಲಿಗೆ ಹೊಂಟಿವಿ ಅಂತಂದ್ರ ಸ್ವಿಮ್ಮಿಂಗ್ ಪೂಲ್ ಹೊಂಟಿವಿ. ಪ್ಲಾನ್ ಬೇರೆ ಇತ್ತು, ಬೇರೆ ಚೇಂಜ್ ಆಗಿಸಿ ಮತ್ತೆ ಇವಾಗ ಸ್ವಿಮ್ಮಿಂಗ್ ಪೂಲ್ ಹೊಂಟಿವಿ ಅಂತ ನಾವು ಹೊಂಟಿವಿ. ಬಟ್ ಪ್ಲಾನ್ ಮಾಡಿದ್ವಿ, ಪ್ಲಾನ್ ಇದೇ ಮಾಡಿದ್ವಿ. ಬಟ್ ನಾನು ಇದಕ್ ಹೋಗಲ್ಲ ಅಂತ ಅನ್ಕೊಂಡು ನಾನು ಬಂದಿದ್ದೆ ಫಾರ್ಮಲ್ ಡ್ರೆಸ್ ಹಾಕಂದ. ಇವಾಗ ಇವ್ರ ಮನೆಗೆ ಹೋಗೇಸಿ ನಾನು ಈ ಡ್ರೆಸ್ ಹಾಕೊಂಡ್ ಗೇಸಿ ಬಂದಿ ನೋಡ್ರಿ ನಮ್ ಪಾರ್ಕ್ ಎಬ್ಸ್ಲಾಕ. ಇವ ನೋಡ್ರಿ ಈಗ ಹೋಗ್ಬೇರಿ ಇನ್ನು ಅಲ್ಲೂ ಉದ್ದಿಲ್ಲ ಏನಿಲ್ಲ, ಹಂಗೆ ಎಬ್ಸ್ಕೊಂಡ್ ಹೊಂಟಿವಿ ಇವನಿಗೆ. ನೋಡ್ರಿ ಇವಾಗ ನಾವು ಹೊಂಟಿವಿ ಸ್ವಿಮ್ಮಿಂಗ್ ಪೂಲಿಗೆ. ಅದು ಜಾಸ್ತಿ ಅಲ್ಲಿ ಹುಡುಗಿರು ಜಾಸ್ತಿ ಅರ, ಅದಕ್ಕೆ ಅಲ್ಲಿ ಹೊಂಟಿವಿ. ಅಲ್ಲೇ ಅತಿ ಹೆಚ್ಚಾಗಿ ಕಾಸ್ಟ್ಲಿ ಇರೋದು, 100 ರೂಪಾಯಿ ಒಬ್ರಿಗೆ ಅಂತ. ಅದಕ್ಕೆ ನಾವು ಅಲ್ಲಿಗೆ ಹೊಂಟಿವಿ. 100 ರೂಪಾಯಿ ಅಲ್ಲ, 1000 ರೂಪಾಯಿ ಆದ್ರೆ ಅಲ್ಲಿಗೆ ಹೋಗ್ತೀವಿ ನಾವು, ಬಿಡಲ್ಲ. ಯಾಕಂದ್ರೆ ರೊಕ್ಕ ಇವನೇ ನೋಡ್ರಿ, ಈಗ ರೊಕ್ಕ ಇವ್ರ ತಕ್ಕ ನಾವಂತ ಅನ್ಸೋದಿಲ್ಲ. ಅದು ಸ್ವಿಮ್ಮಿಂಗ್ ಪೂಲ್ ಲೈಕ್ ಕೆರಿ ಅಲ್ಲಪ್ಪ, ನಾವ್ ಮೂರ್ದಲ್ಲಪ್ಪ. ಈಸ್ ಬರಲ್ಲ ಅಂತ ನೋಡ್ರಿ ಅವನಿಗೆ. ಏನೋ ಸತ್ನಂತಂದ್ರ ನಮ್ಯಾಗ ಏನಲ್ಲ, ಅದಕ್ಕೆ ಇದೇ ವಿಡಿಯೋ ಪ್ರೂಫ್. ಅಷ್ಟೇ ಹುಡುಗಿಯರ್ ಆಡಲಿ. ನೋಡಕ್ ಆಚೆ ಸಾಕಿದ್ದಲ್ಲ ಅದಂತೀನಿ. ಏನೋಪ್ಪ ಅವನಿಗೆ ಗೊತ್ತು. ನಮ್ಮಲ್ಲಿ ಏನ್ ಬೀಪ್ ಇಲ್ಲ, ಆಮೇಲೆ ಒರಿಜಿನಲ್ ನಂಬಲ್ಲಿ ಒರಿಜಿನಲ್ ನೋಡ್ರಿ. ಇವಾಗ ಗಾಡಿ ತಗೊಂಡ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿಟ್ಟಿ ಆಗಣ್ರಿ. ಓಕೆ ಗೈಸ್, ಇವಾಗ ನಮ್ ದೋಸ್ತು ಕೆಲಸ ಮಾಡೋ ಜಾಗ ಇದೆ ನೋಡ್ರಿ. ಕಾಣದಲ್ಲಿ ಸ್ಟೈಲ್ ಯೂನಿಕ್ ಅಲ್ಲ, ಸಾರಿ ಯೂನಿಯನ್. ನಾವು ಸ್ವಲ್ಪ ಇಂಗ್ಲಿಷಲ್ಲಿ ಬಾಳ ಬೇಕ. ಏನಾದ್ರೂ ಹಿಂಗ್ ಬೆಟ್ಟಿಗಿನ ಬೇಕಾಯ್ತಂದ್ರೆ ಇವ್ರಿಗೆ ಬಂದ್ ಕೇಳ್ರಿ. ಇವೇ ನೋಡ್ರಿ ಟಿ ಎಲ್ ಅನ್ನಲ್ಲಿ ಆಫರ್ ಕೊಡ್ತಿ. ಎಷ್ಟು ಆಫರ್ ಐತೇನಿಲ್ಲ, ಆಫರ್ ಇರ್ತೈತಿ ತಗೋರಿ. ಏನಾದ್ರು ಮಾಡ್ತಾನೆ ಮಸಲತ್ತ ಬಂದ್ ನೀವು ತಗೋರಿ. ರೇಟ್ ಮಾತ್ರ 0 ಕೊಟ್ಬಿಡ್ರಿ. ಇವನಿಗೆ ಏನಾದ್ರು ಸರಿಯಾಗಿ ಸರ್ವಿಸ್ ಕೊಡ್ಲಿಲ್ಲ ಅಂತಂದ್ರೆ ರೇಟ್ 0 ಕೊಟ್ಬಿಡ್ರಿ. ಆ ಮ್ಯಾನೇಜರ್ ಮರ್ದ್ರಿಂದ ಕೆಲಸ ತೆಗ್ದಾಕ ಹಂಗ್ ಮಾಡ್ರಿ. ಅದ್ರ ಬಟ್ಟೆ ಅಂತ ಮಸ್ತಾವ್ರಿ. ನಾವು ಹೋಗಿ 2-3 ಸರ್ತಿ ಅದ್ರ ಬಟ್ಟೆ ತಗೊಳಕಲ್ಲ, ಬಟ್ಟೆ ಬರೀ ನೋಡ್ಲಕ್ ಹೋಗಿ ಅಷ್ಟೇ ನಾವು. ಹಾ ಬಂದೆ ನೋಡ್ರಿ ನಾವು ಸ್ವಿಮ್ಮಿಂಗ್ ಪೂಲ್ಗೆ. ಇವಾಗ ಇದೆ ನೋಡ್ರಿ ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ಬಿಲ್ ಕೌಂಟರ್ ಅದ, ಬಿಲ್ ಕಟ್ಟಬೇಕು. ಬರಲ್ಲ ನೋಡ್ರಿ. ಈಗ ನೋಡ್ರಿ ಸ್ವಿಮ್ಮಿಂಗ್ ಪೂಲು ಒಬ್ರಿಗೆ 100 ರೂಪಾಯಿ ಅಂತ್ರಿ. 300 ರೂಪಾಯಿ ನಾನೇ ಪೇ ಮಾಡಿದೆ ಅಂತಿಂತ, ನನ್ನ ಕೈಲಿ ಪೇ ಮಾಡಿಸಿರೋರು. ನೋಡ್ರಿ ಸ್ವಿಮ್ಮಿಂಗ್ ಪೂಲ್ ನಮ್ಮೂರಾಗೆ ಬೆಟ್ರಲ್ಲ, ಕೆರೆಯಾಗ ಎಷ್ಟು ಬೇಕಾದ ಫ್ರೀ ಆಗಿ ಬಂದಿವಿ. ಏನ್ ಮಾಡಕ್ಕಾಗಲ್ಲ ಅಂತಿಂತ ಕಟ್ಟಿವಿ. ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಮನುಷ್ಯಾಗ, ಎಕ್ಸ್ಪೀರಿಯನ್ಸ್ ಮಾಡಂತ ಬಂದಿವಿ. ಎಲ್ರು ಸಣ್ಣ ಅದಾರಲ್ಲ, ಹೋಗಿ ಬಡ್ಡಿ ಚೇಂಜ್ ಮಾಡಮ್ರೆ. ಹಾ ಇವಾಗ ಬಡ್ಡಿ ಚೇಂಜ್ ಮಾಡಿ ಸ್ವಿಮ್ಮಿಂಗ್ ಪೂಲ್ ಆಗಿ ಆಗಿರ್ತೀವಿ. ಅಲ್ಲಿವರೆಗೂ ನೋಡ್ರಿ ಎಲ್ಲ ಫಸ್ಟ್. ಇವನಿಗಂತ ಈ ಸಲ ಮೊದ್ಲೇ ಬರಲ್ಲ. ಜ್ಯೂಸ್ ಅಲ್ಲಿ ಆರ್ಡರ್ ಮಾಡಿ ಬರ್ತೈತೆ. ಏನ್ ಮಾಡಕ್ಕಲ್ಲ, ಜ್ಯೂಸ್ ಬರ್ತೈತಪ್ಪ. ಎಷ್ಟು ಬೇಕಾ?
ಮೇಡಮ್ ನಾನು ಇವನು ಒಂದು ಚಾಲೆಂಜ್ ಮಾಡಿದೆ, ಇಲ್ಲಿಂದ ಸುರಂಗ್ ಹೊಡೆದು ಅಲ್ಲಿಗೆ ಯಾರು ಫಸ್ಟ್ ಮುಡ್ತಾರಂತ. ಫಸ್ಟ್ ಮುಡಿದಾರ ಜ್ಯೂಸಸ್ ಕೊಡ್ಬೇಕಾ, ಸೋತರ ಜ್ಯೂಸಸ್ ಕೊಡ್ಬೇಕಾ, ಗೆದ್ದರ ನಾವು ಕುಡಿತೀವಿ. ಕಾಮೆಂಟ್ ಮಾಡ್ರಿ ಯಾರು ಗೆಲ್ತಾರಂತ. ಆಲ್ಮೋಸ್ಟ್ ನಾನೇ ವಿನ್ ಆಗದ ನೋಡ್ರಿ. All this time I've been holding on so tight, 'cause all that I do was easy to use. ಇವಾಗ ಮೀಸರ್ ಆಯ್ತು ನೋಡ್ರಿ. ವಾಶ್ ಇವಾಗ ವಾಶ್ ಮಾಡ್ಕೊಂಡ ಲೆಟ್ಸ್ ಗೋ. ನಾನು ವಾಶ್ ಮಾಡ್ಕೋಬೇಕಾ? ಅನ್ ಮಾಡೋದು ಶಾಮ್ ಬೇಕಾತ. ಫೋನ್ ನನ್ನ ಫೋನ್ ಐಫೋನ್ ಎಲ್ಲ ಹಚ್ಚಲಕ್ಕೆ ನೀರ ನೆನ್ಸಲಿಲ್ಲ ಅಂದ್ರೆ ಆನ್ ಮಾಡೋದು ಒಂಚೂರು ಅಂಬಡಿ ತಮಕ್ ಲಕ 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 ಲಕ. ಏ ಸೈಡ್ ಹೋಗ ಹೊಡ ಸುಮ್ಕುರು. ಅಲ್ಲಿ ಐತ್ ಅಲ್ಲಿ ಐತ್ ನೋವು. ನಾನು ಇಲ್ಲಿ ಏನ್ ಮಾಡಕತ್ತೆ ಇರೋ ನೋಡ್ರಿ ಹೆಂಗೈತಿ ಸ್ವಿಮ್ಮಿಂಗ್ ಪೂಲ್, ಮಸ್ತ್ ಆಗೈತಲ್ಲ. ವಿಸಿಟ್ ಮಾಡ್ರಿ. ಅದ್ರ ಪ್ರೈಸ್ ಜಾಸ್ತಿ, ಒಬ್ರಿಗೆ 100 ರೂಪಾಯಿ ಅದ. ಏನ್ ನಾನು ಸ್ವಲ್ಪ ಬೇಜಾರಾಯ್ತು, 300 ರೂಪಾಯಿ ಕೊಟ್ಟಿನ್ರಿ ಒಬ್ಬನಿಗೆ 300 ರೂಪಾಯಿ. ನಾನು ಒಬ್ಬ ಬಂದ್ರೆ 100 ರೂಪಾಯಿ ಆಗಿರೋದು. ಇವ್ರು 3 ಜನಕ್ಕೆ ನಾನು 300 ರೂಪಾಯಿ ಕೊಟ್ಟಿರಿ. ಬಹಳ ದುಃಖ ಆಗತ್ತ ಮನ್ಸಿಗೆ. ಇರ್ಲಿ ಏನ್ ಮಾಡಕ್ಕಾಗಲ್ಲ, ಬಂದಿವಿ. ನೋಡಿ ಗಾಯ್ಸ್, ಅಲ್ಲಿ ನಮ್ಮ ಫ್ರೆಂಡ್ ಅಲ್ಲೋಡ್ಗ ಹೆಂಗ ಚಡ್ಡಿ ಜಾಂಗಿನ್ಸ ಈಗ. ಹಾಕ್ ಮಗ ಅವ್ನಿಗೆ, ಹಾಕ್ ಮಗ. ಅಲ್ಲಿ ನೋಡ್ರಿ ಬೋಳಿ ಮಗ ಇವಾಗ ಸ್ನಾನ ಮಾಡ್ಕೊಂಡ್ ಬಂದು ಸ್ವಿಮ್ಮಿಂಗ್ ಮಾಡ್ಕೊಂಡ್ ಬಂದಿಲ್ಲ ನೋಡ್ರಿ, ಫ್ರೆಶ್ ಅಪ್ ಹೆಂಗ ಇಲ್ಲ ಮಗ. ಇಲ್ಲಿಗ SRK CR7 ಆಯ್ತು ನೋಡ್ರಿ. ಮಂಜುನಾಥ್, ರವಿಕುಮಾರ್, ಕಾಶಿ. ಅದೇ ಹೇಳಿದ್ದು. ಹಾ ಆಯ್ತು ನೋಡ್ರಿ, ನಾವು ಈಸಾಡೋದು ಇವಾಗ ಡೈರೆಕ್ಟ್ ಆಗಿ ಯಾವ್ದಾದ್ರು ಒಂದು ಎಲ್ಲಿಗಾದ್ರೂ ಒಂದು ಹೋಗಿಸಿ ಈ ಬಿಸಿಲಿಗೆ ತಣ್ಣಗೆ ಒಂದು ಜ್ಯೂಸ್ ಕುಡ್ದ ಚಿಲ್ ಮಾಡೋದು. 1 ಅವರ್ ಕರೆಕ್ಟ್ 1 ಅವರ್ ಆದ್ಮೇಲೆ ಅವರೇ ಹೋಗಿದ್ರು ಬಟ್ಟೆ ಹಾಕ್ಯಂದು ವಾಪಸ್ ಹೊರಗೆ ಬಂದಿ ನೋಡ್ರಿ. ಇವತ್ತು ಆದ್ರೂ ಒಂಥರ ಮಜಾ. ಈ ಥರ ಎಲ್ಲ ತಿರುಗಾಡ್ಬೇಕು ಅವಾಗ ಹೊರಗಿಲ್ಲ. ಸಂಗಟ ಏನೋ ಒಂದು ಖುಷಿ ಇರ್ತದ, ಒಂದು ಮೆಮೊರಿ ಬೆಸ್ಟ್. ಇದು ಹೆಸರು ಏನಂತಂದ್ರೆ ಅಂಜನಾದ್ರಿ ಈಜು ಕೊಳ ಅಂತ ಇದೆ ನೋಡ್ರಿ. ಈಗ ನೋಡ್ರಿ ಕಾಣ್ತಿದೆಯಲ್ಲ, ಇದೆ ನೋಡ್ರಿ ಅಂಜನಾದ್ರಿ ಈಜು ಕೊಳ ಸ್ವಿಮ್ಮಿಂಗ್ ಪೂಲ್. ಅಲ್ಲಿ ಕೂಗ್ಲಕತ್ತ ನೋಡ್ರಿ ಹೆಸರು. ಅದೇ ತರ ಹೋಗೋದು. 1 ಅವರ್ ಆದ್ಮೇಲೆ ಅವ್ರೆ ನಮ್ಗೆ ಕೂಗಿದ್ರು, ನಾವು ಹೊರಗಡೆ ಬಂದೇವೆ. ಇವಾಗ ಎಲ್ಲಿ ಹೋಗ್ತಿ ಅಂತಂದ್ರ ಯಾವಾಗ ನಾನು ಬೇಕರಿ ಬಂದಿದ್ರ ಸರ್. ಏನ್ ಚಾಲೆಂಜ್ ಇವಾಗ ಚಾಲೆಂಜ್ ಹಾಕಿದ್ನಲ್ಲ, ಆ ಚಾಲೆಂಜ್ ಸೋತಿದ್ದು. ಇವಾಗ ಇವ್ ಕೊಡಿಸ್ಬೇಕಲ್ಲ ಮಗ, ಹೌದಿಲ್ಲ? ಹಾ, ಏನ್ ಕೊಡಿಸ್ತೀವ? ಅದು 25 ರೂಪಾಯಿ ಮ್ಯಾಗ ಇರ್ಬೇಕು ನೋಡು. 25 ರೂಪಾಯಿ ಮ್ಯಾಗ ಇರ್ಬೇಕು. ಚಾಲೆಂಜ್ ಮಾಡಿದ್ದು 25, ಒಂದಕ್ಕೂ 25 ಅಂತ ಹೇಳಿದ್ವಿ. ಅದೇ ಚಾಲೆಂಜ್ ಪ್ರಕಾರ ಇವು ನಮ್ಮ 25 ರೂಪಾಯಿ ಮೇಲೆ ಕೊಡಿಸ್ಬೇಕು. 25 ರೂಪಾಯಿ ಸ್ಟಿಂಗ್ 20 ರೂಪಾಯಿ ಸ್ಟಿಂಗ್ ಅಲ್ಲ, ರೈಟ್ 20 ರೂಪಾಯಿ ಕೊಡ್ತೀನಿ. ನಮ್ಮೂರ 25 ರೂಪಾಯಿ ತರ ಅದೇ ಇಡ್ತೀನಿ ಅಷ್ಟೇ, ಮತ್ತೇನಿಲ್ಲ. ಹೌದೌದು, MRP ಅಲ್ಲ. ಇಲ್ಲ ಯಾವ್ದು ಕಚ್ಚಮ್ಯಾಗ ಏನಂದಿ, ಯಾವ್ದು ಕೊಡ್ತಿಲ್ಲ. ಎಷ್ಟು ರೂಪಾಯಿ ಅದು? ಅದು ಚಾಕ್ಲೇಟಾ? ಅದ್ ತಗೊಂಡ ಕಚ್ಚಮ್ಯಾಂಗೆಲ್ಲ ಬೇಕಾಗಿಲ್ಲ ಮಗ. ಕಚ್ಚಮ್ಯಾಂಗ ಬೇಕಾಗಿಲ್ಲ.
ನೋಡ್ರಿ ವೆದರ್ ಏನ್ ಬರತ್ತಿ ನೀವು ಊರಾಗ ಊರ್ ಹೊರಗಿದ ಯಾವ ಏರಿಯಾದ ನ್ಯೂಟನ್ ಅಟ್ರ ಲೇಔಟ್ ಅಂತ ನೋಡ್ರಿ ಮಸ್ತ್ ಅದಲ್ಲ ಇಲ್ಲಿ ಏರಿಯಾ ಹಾ ನೋಡ್ರಿ ನಮ್ ಕಾಶಿ ಹತ್ತಿರೋದು ಅಟ್ರ ಲೇಔಟ್ ಇವ ಕಾಶಿ ಹತ್ತಿರೋದು ಅಟ್ರ ಲೇಔಟ್ ನಾಗ ಬೀಚ್ದಾಗ ಇರ್ತಾನ ಏನಾದ್ರು ಬಂದ್ ಮೀಟ್ ಆಗ್ಬೇಕಾದ್ರ ಏನ್ ಬಂದ್ ಮೀಟ್ ಆಗಿರಿ ಏನ್ ಬೇಕು ಇಸ್ಕೊಡ್ತಾರೆ ಎಲ್ಲ ಸೌಕರ್ಯ ಮಂದಿ ನಡೆಯಲ್ಲ ಓಪನ್ ಇದ್ರು ರೆಡಿ ಯಾವ್ದ ಒಂದ್ ಪಾರ್ಕ್ ಕಾಣಕತ್ತದ ಪಾರ್ಕ್ ಒಳಗ್ ನುಗ್ಗದು ಅಮೌಂಟ್ ಇದ್ರು ನಾ ಮಾತ್ರ ಬರಲ್ಲಪ್ಪ ನೋಡ್ರಿ ನಾಟ್ ಅಲೋ ಅಂತ ಹೇಳ್ತಾವ್ರಿ ಟೈಮಿಂಗ್ ಸಾಕೋರ ನಾವು ಟೈಮಿಂಗ್ ನೋಡಿಲ್ಲ ಏನಿಲ್ಲ ಒಳಗ್ ಹೊಂಟಿವಿ ಹಂಗೆ ಕ್ಯಾಪಿಟಲ್ ಶಿಸ್ತ ಹಾ ನೋಡಿ ನಮ್ಮೂರು ಕಣ್ಣವ ಇವಾಗ ಬೇಕರಿ ಬಂದಿ ನೋಡ್ರಿ ಇಸ್ಕೊಡ್ಲಾಕತ್ತ ನಮ್ ದೋಸ್ತ ಇವಾಗ ಚಾಲೆಂಜ್ ಪ್ರಕಾರ ಇಸ್ಕೊಡ್ಲಾಕತ್ತಾನ ಅಂತೂ ಅಪರೂಪ ಕೊಡ್ತಾಗೈತಿ ತಗೋರ ಮರ ಹಂಗೆ ಮಾಡ್ತಿದ್ದೆ ತಗೋರ ಏನೋ 10 ರೂಪಾಯಿ ಜಾಸ್ತಿ ಏನಾಗ್ತದ 10 ರೂಪಾಯಿ ಸಲಕ್ಕೆ ಯೋಚನೆ ಮಾಡಕತ್ತ ನೋಡ್ರಿ ಬರೀ ಕೋನ್ ಐಸ್ ಕೊಡ್ಸ್ಲಕ್ ನಮ್ಗೆ 10 ರೂಪಾಯಿದು ನನ್ನ ಬಳಿ ನಮಗಂತೂ ಒಂದು ಐಸ್ ಕ್ರೀಮ್ ಸಿಕ್ತು ಸಾಕ್ ಇವಾಗ ಎಲ್ಲಾದ್ರೂ ಒಂದು ಹೋಟ್ಲ್ ನೋಡಕ ಊಟ ಮಾಡಕಂತ ಹೋಗೋಣ ಊಟ ಮಾಡ್ಬಿಟ್ಟ ನಮ್ ದೋಸ್ತ ಒಂದು ರೀಲ್ಸ್ ಮಾಡ್ದಂತ ರೀಲ್ಸ್ ಮಾಡಕ್ ನೋಡಿ ಒಂದು ಪ್ಲೇಸ್ ಹುಡುಕೇಸಿ ರೀಲ್ಸ್ ಮಾಡಿ ಸಿಗಮ್ ಮತ್ತ ತೊಂದೇವು ನಾವೆಲ್ರು ಇವ್ ಒಬ್ಬ ಏನ್ ತೊಂದ್ರ ಅದಕ್ಕೆ ದೊಡ್ಡ ಹತ್ರ ಮೆಂದಿಗೆ ಇರ್ಬೇಕಂತ ಮೆಂದಿಗೆ ಇರಕ್ ಹೋಗ್ಬಾರ್ದು ಇವ್ ಏನ್ ತೊಂದ ನೋಡಿ ತೋರ್ಸ್ನಿ ಶಿವಮಿ ತೋರ್ಸದ ಏನೈತಿ ಕೊಕ್ಕ ಎಷ್ಟಾಗದ ಎಷ್ಟೈತಿ ಅದ್ಗ 20 ರೂಪಾಯಿ ನಾವೆಲ್ರು ಇದು ತೊಂದಿವಿ ಇದು ನೀನು ಇವನು ಇದು ತೊಂದ ನಾವ್ ಇಬ್ರು ಇದು ತೊಂದಿವಿ ಅವ್ನ ಒಬ್ಬ ತೊಂದ ಅದಕ್ಕೆ ಹುಡುಗಿ ಕೈ ಕೊಟ್ಟಲ್ರು ಜಾಸ್ತಿ ಜಲ್ದಿನ ಹುಡುಗಿ ಕೈ ಕೊಟ್ಟಳ ಅದಕ್ಕೆ ಯಾವಾಗಲೂ ದೋಸ್ತ ಸಂಗಟ ಇರ್ಬೇಕು ಏನು ತೊಂದ್ರೆ ಸೇಮ್ ತಗೋಬೇಕು ಎಲ್ರು ಒಂದೇ ಬಾ ಊಟ ಮಾಡಕ್ ಬಂದಿ ನೋಡ್ರಿ ಅನ್ನ ಸಾಂಬಾರ್ ತಂದಿವಿ ನೀವೇ ನಮ್ಗೆ ಕೊಡ್ಸಕತ್ತದಲ್ಲ ಸೌಕರ್ ಮಂದಿ ಸರಿ ಊರಿಗೆ ಹೊಂಟಿದ್ಯಾನ ಡಿಪ್ರೆಷನ್ ನೋಡ್ರಿ ಪಾರ ಯಾವಾಗ ಏನ್ ಸಾಯ್ತಿ ಹೇಳಕ್ ಬರಲ್ಲ ಪಾರ ಡಿಪ್ರೆಷನ್ ಐತಿ ಅಲ್ಲಿಂದ ನಾವು ಊಟ ಮಾಡಿ ಈಗ ಮತ್ತೆ ಊಟ ಮಾಡಿ ನಾವು ಅಲ್ಲಿ ಬಿಲ್ ಪೇ ಮಾಡಿ ನಾವು ಬಂದಿ ನೋಡ್ರಿ ಒಂದು ಪಾರ್ಕಿಗೆ ರೆಸ್ಟ್ ಮಾಡಕಂತ ಈ ಪಾರ್ಕ್ ಯಾವ್ದಂತ ನಮ್ಗೆ ಹೆಸರು ಗೊತ್ತಿಲ್ಲ ಮಸ್ತ್ ಆಗೈತಿ ನೋಡ್ಲಕ್ಕಂತ ಕೂಡ್ಲಾಕನ ಮಸ್ತ್ ಆಗೈತಿ ಬಂದಿರು ಕೂಡ್ಲಕ್ಕ ಎಲ್ಲ ಹಂಗೆ ಅಲ್ಲಿ ಒಂದು ಕುಲ್ಕಂತ ತಿಂದು ಚಿಲ್ ಮಾಡಿ ಬಂದಿ ನೋಡ್ರಿ ಈ ತರ ಅವಾಗ ತಿರ್ಗಾಡ್ಕಂತಿರ್ಬೇಕು ಅವಾಗೇ ಒಂಥರ ಲೈಫ್ ಎಂಜಾಯ್ ಅನ್ಸೋದು ಫ್ರೆಂಡ್ಸ್ ಜೊತೆ ಈ ತರ ತಿರ್ಗಾಡಿದ್ರ 24 ಗಂಟೆ ಮನೇಲಿ ಕುಂತ್ರು ಬೋರ್ ಅನಿಸ್ತೈತಿ ಹಾಗೆ ಕೆಲವು ರೀಲ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಬರ್ತಾವಲ್ಲ ಮನಿ ಜವಾಬ್ದಾರಿ ಅಂತ ಎಮೋಷನ್ ರೀಲ್ಸ್ ಬರ್ತಾವಲ್ಲ ಅಂತವಕ್ಕೆಲ್ಲ ಎಫೆಕ್ಟ್ ಆಗ್ತಿರ್ತಾವ ಅದಕ್ಕೆ ಈ ತರ ತಿರ್ಗಾಡ್ಬೇಕು ಅವಾಗ ಹೊರಗೆ ಫ್ರೆಂಡ್ಸ್ ಜೊತೆ ಜಾಲಿ ಆಗಿರ್ತಾವ ಮನುಷ್ಯ 1 hour 1 ದಿನ ಬೇಗ ಮ್ಯಾನೇಜರ್ ಎಲ್ಲ ಬಿಡ್ತಾರ ಎಷ್ಟು ಗಂಟೆಗ ನಾಳೆ ಮತ್ತೆ ಇನ್ನೊಂದು ಪ್ಲಾನ್ ಐತ್ರಿ ಅದನ್ನು ಏನಂತ ನಿಮ್ಗೆ ಮುಂದೆ ಹೇಳ್ತೀನಿ ನಾಳೆಗೆ ಇವತ್ತಿಗೆ ನಾಳೆ ನಿಮ್ಗೆ ಏನಂತ ನಾ ತೋರಿಸ್ತೀನಿ ನಾಳೆ ಒಂದು ಲಾಂಗ್ ಟ್ರಿಪ್ ಹೊಂಟಿವಿ ಲಾಂಗ್ ಟ್ರಿಪ್ ಅಂತೇನಲ್ಲ ಸುಮ್ಮನೆ ಹಾಗೆ ಜಾಲಿ ಮಾಡ್ಕಂತ ಬರೋಣ ಅಂತ ಹೊಂಟಿವಿ ಇವತ್ತಂತೂ ನಾವು ಏನೇನ್ ಪ್ಲಾನ್ ಮಾಡ್ಕೊಂಡಿದ್ವಿ ಎಲ್ಲ ಪ್ಲಾನ್ ಪ್ರಕಾರ ಎಲ್ಲ ಮುಗೀತು ಈ ಸ್ವಿಮ್ಮಿಂಗ್ ಹೋಗ್ಬೇಕಂತ ಸ್ವಿಮ್ಮಿಂಗ್ ಮಾಡಿದ್ವಿ ಹಂಗೆ ಎಲ್ಲ ರೀಲ್ಸ್ ಕೂಡ ಮಾಡ್ಬೇಕಿತ್ತು ಶೂಟ್ ಎಲ್ಲ ಮುಗೀತು ಶೂಟ್ ಎಲ್ಲ ಮುಗಿದ ತಕ್ಷಣ ಇವತ್ತಿಗೆ ನೈಟ್ ಶಿಫ್ಟ್ ಮಾಡ್ಕೊಂಡ್ ಬಂದಿದ್ದ ಅದಕ್ಕೆ ಅವ್ನು ನಿದ್ದಿಲ್ಲ ಅಂತ ಹೇಳಕತ್ತಿದ್ದ ಜಾಸ್ತಿ ತಿರುಗಾಡಿದ್ರೆ ಮತ್ತೆ ಅವ್ನಿಗೆ ನೈಟ್ ಹೋಗ್ಬೇಕಂತ ಹೇಳಕತ್ತಿದ್ದ ಅವ್ನಿಗೆ ಮತ್ತೆ ನೈಟ್ ಹೋದ್ರೆ ಮತ್ತೆ ಕೆಲಸ ಮಾಡಕ್ ಆಗಲ್ಲ ಅಂತ ಅವನಿಗೆ ಅಲ್ಲಿಂದ ಜಲ್ದಿ ಬಿಟ್ಟು ಅವನಿಗೆ ಅಲ್ಲಿಂದ ಬಾಯಿ ಇಳಿಸಿ ನಾವು ಮನೆಗೆ ಹೋಗ್ಬೇಕಂತ ಪ್ಲಾನ್ ಹಾಕಿ ನಾವು ಹೊಂಟಿ ನೋಡ್ರಿ ಮನೆ ಕಡೆಗೆ ಅವನಿಗೆ ಬಾಯಿ ಇಳಿಸಿ ಅಲ್ಲಿಂದ ನಾವು ಬಂದೆ ನೋಡ್ರಿ ಅಲ್ಲಿಂದ ನಮ್ ದೋಸ್ತ್ ನನಗೆ ಬಸ್ ಡ್ರಾಪ್ ಮಾಡಿದ ಹಾಗೆ ಅಲ್ಲಿ ಜಲ್ದಿ ಬಸ್ ಸಿಕ್ತು ತಕ್ಷಣ ಮನೆಗೆ ಬಂದೆ ಮನೆಗೆ ಬಂದ್ಗೇಸಿ ಎಲ್ಲ ಬಟ್ಟೆ ಚೇಂಜ್ ಮಾಡಿಸಿ
ಊಟ ಮಾಡ್ಕೊಂಡು ಹಿಂಗೆ ಸುಮ್ಮನೆ ಅಂತ ಪಾರ್ಕಿಗೆ ಬಂದಿ ನೋಡ್ರಿ. ಇವಾಗ ಟೈಮು 3:15 ಆಗಿದೆ. ಇಷ್ಟು ಬೇಗನೆ ಪಾರ್ಕ್ ಐತೆ. ಸುಮ್ಮನೆ ಹಂಗೆ ಮೇಲೆ ಕುಂತು ಬೇಸರ ಆಗತ್ತೆ ಅಂತ ಮತ್ತೆ ಪಾರ್ಕ್ ಬಂದಿ ನೋಡ್ರಿ. ಏನಿಲ್ಲ, ಸುಮ್ಮನೆ ಒಂಥರ ನೆಮ್ಮದಿ ಆದ್ರೆ ಖುಷಿ, ಅಂದ್ರೆ ಒಂಥರ ವಾತಾವರಣ ಚೆನ್ನಾಗಿರುತ್ತಲ್ಲ ಪಾರ್ಕಲ್ಲಿ, ಅದಕ್ಕೆ ಪಾರ್ಕ್ ಬಂದಿ ನೋಡ್ರಿ. ನಿನ್ನೆ ನಂದು ಬರ್ತ್ಡೇ ಇತ್ತು. ಆಲ್ಮೋಸ್ಟ್ ಎಲ್ರು ವಿಶ್ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಮೆನ್ಷನ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಹಾಗೆ ವಾಟ್ಸಪ್ ಅಲ್ಲಿ ಎಲ್ರು ಮೆನ್ಷನ್ ಮಾಡಿದ್ರ. ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ನನಗೆ ಎಲ್ರು ಮೆನ್ಷನ್ ಮಾಡಿದ್ರೆ ಅದರಲ್ಲಿ ತುಂಬಾ ಇಷ್ಟವಾಗಿದೆ ಅಂತ ಏನಂತ ಯಾವ್ದು ಸ್ಟೋರಿ ಅಂತಂದ್ರೆ ಇದು. ನನಗೆ ಅತಿ ಹೆಚ್ಚಾಗಿ ಈ ಸ್ಟೋರಿ ತುಂಬಾ ಇಷ್ಟ ಆಯ್ತು. ChatGPT ಆಲ್ಮೋಸ್ಟ್ ಎಲ್ಲಿ ಅಂದ್ರೆ ಯಾವ ತರ ಮಾಡಿ ನನಗಂತೂ ಗೊತ್ತಿಲ್ಲ, ಆದ್ರೆ ನೋಡಕ್ ಚೆನ್ನಾಗಿದೆ. ನನ್ಗೆ ತುಂಬಾ ಇಷ್ಟ ಆಯ್ತು ಇದು ಸ್ಟೋರಿ. ಥ್ಯಾಂಕ್ ಯು ತಮ್ಮ, ಥ್ಯಾಂಕ್ ಯು. ಈ ಫೋಟೋ ಕ್ರಿಯೇಟ್ ಮಾಡಿ ನನ್ಗೆ ಮೆನ್ಷನ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಆಲ್ಮೋಸ್ಟ್ ಎಲ್ರಿಗೂ ನೋಡಿದವ್ರಿಗೆಲ್ಲ ಇಷ್ಟ ಆಗಿದ್ದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಹೀಗೆ ಕೀಪ್ ಸಪೋರ್ಟ್ ಪ್ಲೀಸ್. ಎಲ್ರು ಸಪೋರ್ಟ್ ಮಾಡಿ. ಇನ್ನು ಇವಾಗ ತಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುಂದೆ ದಿನದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀನಿ. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಬೈ. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ ಯಾರು